ಅಲ್ಲಿಂದ ಬರ್ತಕ್ಕ ಎಲ್ಲ ಸರಿಯಾಗಿತ್ತು ಗೊತ್ತಾ. ಇನ್ನೇನು ಆಲ್ಮೋಸ್ಟ್ ಬೆಂಗಳೂರು ರೀಚ್ ಆಗ್ತಿದ್ವಿ. ಈಗ ಗೊತ್ತಿಲ್ಲ ನಿಮ್ಗೆ ಹೈವೇ ಅಂದರೆ ಹುಡುಗರು ನಿಂತಿರ್ತಾರೆ, ಅಡ್ಡ ಹಾಕಿದ್ರು ರೋಡ್ನೆ. ನಾವು ಪಾಪ ಹಚ್ಚಿ ನಾನು ಬರೀ ಹಿಂಗೆ ಕೂತಿದ್ನಲ್ಲಿ ಏನಾದ್ರು ಮಾಡ್ತಾರೆ ಅಂತ ಪಾಪ ಸಡನ್ನಾಗಿ ತಿರುಗಿದ. ಇಂಥ ಕಾರ್ ಬಂದಿತ್ತು ಗೊತ್ತಾಗಲ್ಲ, ಸರಿಯಾಗಿ ಇಕ್ಕರು. ನನಗೆ ಇಲ್ಲಿ ಸ್ವಲ್ಪ ಕೈಯಲ್ಲಿ ತರಿಸಿತ್ತು, ಮತ್ತು ಇಲ್ಲಿ ಸೈಲೆನ್ಸರ್ ಸರಿ ಇತ್ತು. ಮಕ್ಷಿ ಕಾಲಂತ ಕಿತ್ತು ಊಷ್ಟ ಇತ್ತು. ಬೇರೆ ತೋರಿಸ್ತೀನಿ ನೋಡಿ. ಮತ್ತೆ ಇಲ್ಲಿ ಮುಂದೆ ಕಾಲ್ ತೆಗಿಯೋದು, ಬೇರೆ ತೆಗಿಯೋದು, ಬೇರೆ ಅವ್ರಿಗೆ ಗೊತ್ತಾಗ್ಬೇಕು ತೆಗಿ. ಇಲ್ಲಿ ನೋಡಿ ಹೈವೇಲಿ ನಿಂತ್ಕೊಂಡು ಸುಮ್ಮನೆ ಈ ತಲಾಟೆ ಕೆಲಸಗಳು ದರೋಡೆ ಮಾಡೋ ಥರ ನಿಂತಿದ್ದಾರೆ. ಆ ಮೊಮೆಂಟಲ್ಲಿ ನಾನು ಅವ್ರಿಗೆ ತೋರಿಸಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ನಮ್ಮ ಬ್ಯಾಗ್ ಇದು ನೋಡಿ 50 ಸಲ ಕಾಟ ಕೊಡ್ತಾ ಇದ್ದು ಬೀಳ್ತಾ. ಸೊ ಜನಕ್ಕೆ ಗೊತ್ತಾಗಲಿ, ಈ ದಯವಿಟ್ಟು ಈ ಥರ ಹೈವೇ ನೋಡಿ ನಮಗೆ ಭಯ ಆಗುತ್ತೆ. ಬಿಕಾಸ್ ನಾನು ಒಬ್ಬಳೇ ಹುಡುಗಿರೋದು ಅಕ್ಷಿ ಜೊತೆ ಅಲ್ವಾ, ಅವ್ನಿಗೆ ಭಯ ಇರುತ್ತೆ ಏನಾಗುತ್ತೆ ಅಂತ. ಸೊ ದಯವಿಟ್ಟು ಈ ಥರ ಹೈವೇಲಿ ಬರಬೇಕಾದ್ರೆ ಈ ಥರ ಸುಮ್ಮನೆ ಊರಿನ ಹುಡುಗರು ರೋಡಿಗೆ ಬಂದು ಗಣೇಶ ಕಲೆಕ್ಷನ್ ಅದೆಲ್ಲ ಹೇಳ್ಕೊಂಡು ಮಾಡೋದು ದಯವಿಟ್ಟು ತಪ್ಪು. ಅದಕ್ಕೆ ಸಪೋರ್ಟ್ ಮಾಡಬೇಡಿ. ನಮ್ಮ ಸಿಸ್ಟಮ್ ಎಷ್ಟು ವರ್ಸ್ಟ್ ಅಂದರೆ ಅವನಿಗೆ ಅಷ್ಟು ಗಾಯ ಆಗಿದೆ. ಇಲ್ಲಿ ಡಾಕ್ಟರ್ ಹೇಳಿದ್ರು 112 ಕಾಲ್ ಮಾಡಿ ಅಂತ. 112 ಕಾಲ್ ಮಾಡಿ ಈ ಥರ ಎಮರ್ಜೆನ್ಸಿ ಹೆಲ್ಪ್ಲೈನ್ ಈ ಥರ ಆಕ್ಸಿಡೆಂಟ್ ಆಗಿದೆ, ಇಲ್ಲಿ ನಾವು ಡಾಕ್ಟರ್ ಹತ್ರ ಬಂದಿದ್ದೀವಿ. ಡಾಕ್ಟರ್ ಹೇಳಿದ್ರು 112 ಕಾಲ್ ಮಾಡಿ ಕಂಪ್ಲೇಂಟ್ ತೊಗೋತಾರೆ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ನಮ್ಗೆ ಯಾವ ಲೆವೆಲಲ್ಲಿ ನಮ್ಗೆ ಹೆಲ್ಪ್ ಮಾಡ್ತಾರಂದ್ರೆ ಸರ್ಕಾರ, ಅವ್ರು ಹೇಳ್ತಿದ್ದಾರೆ ಮೇಡಮ್ ನೀವು ಅಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ಮೇಡಮ್, ನೀವು ಅವಾಗಲೇ ಕಾಲ್ ಮಾಡಿಬಿಡ್ಬೇಕಿತ್ತು. ಅವ್ರು ಕಲ್ಲಲ್ಲಿ ಹೊಡಿತಿದ್ರು ಅಥವಾ ನಮ್ಗೆ ಸಾಯ್ತಿದ್ವು, ನಮ್ಗೆ ಆ ಮೊಮೆಂಟಲ್ಲಿ ಏನು ಮಾಡಬೇಕು ಗೊತ್ತಾಗಿಲ್ಲ ಅಂದರೆ ಏನಿಲ್ಲ. ನಾವು ಅಂತ ಒದ್ದಾಡ್ಕೊಂಡು ಬಂದು ಇಲ್ಲಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡಿದ್ದೀವಿ, ಬನ್ನಿ ಈಗಲಾದ್ರು ಅವ್ರನ್ನ ಹುಡುಕಿ ಅಂದರೆ ಇಲ್ವಂತೆ. ಅಲ್ಲೇನಾದ್ರು ಪ್ರೂಫ್ ಇದೆಯಾ ಮೇಡಮ್, ಅಲ್ಲೇನಾದ್ರು ಕ್ಯಾಮ್ರಾ ಇದೆಯಾ? ಹಿಂಗೆ ನಮ್ಮ ಸರ್ಕಾರ ಹೆಲ್ಪ್ ಮಾಡೋದು. 112 ಹೆಲ್ಪ್ಲೈನ್ ಗೌರ್ಮೆಂಟಿಂದ ಮಾಡಿರೋದು ಅಟ್ಟರ್ ವೇಸ್ಟ್, ಯಾರಿಗೂ ಯೂಸ್ ಇಲ್ಲ. ಇಲ್ಲಿ ಇವ್ನು ಕಾಲ್ ಕಿತ್ತೋಗಿ ನಾವೆಲ್ಲ ಆಗಿರೋ ನೆಕ್ಸ್ಟ್ ಟೈಮು ಅಷ್ಟೇ ಯಾವುದಕ್ಕೂ ನಮಗೆ ನ್ಯಾಯ ಸಿಗಲ್ಲ. ರೇಪಿಗೂ ಹಿಂಗೆ ಎಲ್ಲದಕ್ಕೂ ಪ್ರೂಫ್ ಕೇಳ್ತಾರೆ. ನಾವು ಸತ್ತಾದ್ಮೇಲೆ ಹೇಳ್ತೀರಾ ಹೌದು ಆ್ಯಕ್ಷನ್ ತೊಗೊಳಕ್ಕೆ. 112 ಹೆಲ್ಪ್ಲೈನ್ ಯಾಕಿರೋದು? ಎಲ್ಲನೂ ವೇಸ್ಟೇ. ಇದು ನಾನು ಎಲ್ಲ ರೆಕಾರ್ಡ್ಸ್ ತೊಗೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಬಿಡದಿ ಹತ್ರ ಆಗಿರೋ ಇನ್ಸಿಡೆಂಟು ಅಂಡರ್ ಪಾಸ್ ಹತ್ರ, ಅಲ್ಲಿ ಆ ಹುಡುಗರು ಆ ಕಡೆ ಪೊಲೀಸ್ ಸ್ಟೇಷನ್ ಅವರು ನಿಜವಾಗ್ಲೂ ಸ್ವಲ್ಪ ಬೀಟ್ ಪೊಲೀಸ್ಗಳನ್ನ ಬಿಡಬೇಕು. ಈ ಥರ ಎಷ್ಟೊಂದು ಜನ ರೈಡರ್ಸ್ ಇರ್ತಾರೆ, ಎಷ್ಟೊಂದು ಜನಕ್ಕೆ ಈ ಥರ ಅನ್ಯಾಯ ಆಗಿರುತ್ತೆ. ದಯವಿಟ್ಟು ಈ ವಿಷಯದ ಬಗ್ಗೆ ಕಾಳಜಿ ತೊಗೊಳ್ಳಿ ಆ್ಯಂಡ್ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ನೀವು ಅಷ್ಟೇ ಹೋಗ್ಬೇಕಾದ್ರೆ ಹುಷಾರಾಗಿರಿ. ಅವ್ರ ಹತ್ರ ಟೂಲ್ಸ್ ಇರುತ್ತೋ ಅಥವಾ ಏನಾದರೂ ಇಟ್ಕೊಂಡಿರ್ತಾರೆ. ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಕೆಲವೊಂದು ಪುಡಾರಿಗಳು ಏಜ್ ಆಗಿರೋರು ನಿಂತ್ಕೊಂಡು ಇದನ್ನೆಲ್ಲ ನಡೆಸ್ತಿರೋದು. ಸೊ ಗೊತ್ತಿಲ್ಲ ಇದನ್ನು ಯಾರು ಬಿಟ್ಟು ಮಾಡಿಸ್ತಿದ್ದಾರೆ ಅಂತ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಗೌರ್ಮೆಂಟಿಂದ ಹೆಲ್ಪ್ಲೈನ್ ಇಟ್ಸ್ ಆಫ್ ನೋ ಯೂಸೇ ಇಲ್ಲ. ಇಷ್ಟೊಂದೆಲ್ಲ ಮೆಡಿಸಿನ್ಸ್ನ ನಾವು ತೊಗೊಂಡು ಹೋಗೋ ಪರಿಸ್ಥಿತಿ ಯಾರಿಗೆ ಬೇಕೇಳಿ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಬಟ್ ನೀವು ರೈಡರ್ಸ್ ಇರುವಾಗ ಹುಷಾರಾಗಿ ಹೋಗಿ.